ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾ ವಂಡರ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಮೀಶೋ ಇಂದ ಮತ್ತೆ 2 ಪ್ರಾಡಕ್ಟ್ ನ ತರಿಸಿದ್ದೀನಿ. ಆ ಪ್ರಾಡಕ್ಟ್ 2 ಹೇಗಿದೆ ಅಂಡ್ ಆ ಪ್ರಾಡಕ್ಟ್ ಚೆನ್ನಾಗಿದೆಯಾ ಇಲ್ವಾ, ಪ್ರೈಸ್ ಎಷ್ಟು, ಪ್ರೈಸ್ಗೆ ವರ್ತ್ ಅಲ್ವಾ ಅಂಡ್ ಹುಡುಗಿರಿಗೆ ತುಂಬಾನೇ ಬೇಕಾಗಿರುವಂತ ಪ್ರಾಡಕ್ಟ್ಸ್ ಇದು. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಅವರೆಲ್ಲ ಬೇಗ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅಂದರೆ ನನಗೆ ಗೊತ್ತಾಗಲ್ಲ ನೀವು ನನ್ನ ವಿಡಿಯೋಸ್ನ ಇಷ್ಟಪಡ್ತಾ ಇದ್ದೀರಾ ಇಲ್ವಾ ಅಂತ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮ್ವರೆಗೂ ವಿಡಿಯೋ ರೀಚ್ ಆಗ್ತಾಯಿದೆ, ನಿಮಗೂ ಇಷ್ಟ ಆಗ್ತಾಯಿದೆ ಅಂತ ನನಗೂ ಗೊತ್ತಾಗುತ್ತೆ. ಅವಾಗ ನಾನು ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಆ್ಯಂಡ್ ವಿಡಿಯೋನ ಎಂಡವರೆಗೂ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಇವತ್ತಿನ ಪ್ರಾಡಕ್ಟ್ ಅಂತೂ ಹುಡುಗಿರಿಗೆ ತುಂಬಾ ಇಷ್ಟ ಆಗೋಂಥ ಪ್ರಾಡಕ್ಟು. ನನಗೂ ಅಷ್ಟೇ ಮೀಶೋದಲ್ಲಿ ನೋಡಿದ ತಕ್ಷಣ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಪ್ರೈಸ್ ಕೂಡ ತುಂಬ ಕಮ್ಮಿ ಪ್ರೈಸ್ ಇತ್ತು ಅಂತ ನಾನು ತರಿಸಿದ್ದೀನಿ. ತರಿಸಿದ ಮೇಲೆ ನಾನು ಯಾವ ಥರ ಇರುತ್ತೆ ಏನು ಅಂತ ಅಂದ್ಕೊಂಡಿದ್ದೆ. ಆದರೆ ಮೀಶೋ ಅಂತೂ ಕಂಪ್ಲೀಟಾಗಿ ನನ್ನ ಒಪಿನಿಯನ್ನೇ ಚೇಂಜ್ ಮಾಡಿಬಿಡ್ತು. ಅಷ್ಟು ಚೆನ್ನಾಗಿದೆ ಪ್ರಾಡಕ್ಟ್ ಮಾತ್ರ. ಇಲ್ಲಿ ಅಂಗಡಿಯಲ್ಲಿ ನಾನು ಆಲ್ರೆಡಿ ವಿಚಾರಿಸಿದ್ದೀನಿ ಎಷ್ಟು ಏನು ಅಂತ. ಅದೇ ಸೇಮ್ ಪ್ರಾಡಕ್ಟ್ನ ನಾನು ಮೀಶೋಯಿಂದ ತರಿಸಿದ್ದು. ಇಲ್ಲಿ ಅಂಗಡಿಲೂ ಮತ್ತು ಮೀಶೋಗೂ ಕಂಪೇರ್ ಮಾಡಿದ್ರೆ ತುಂಬಾ ಕಮ್ಮಿ ಪ್ರೈಸಿಗೆ ಮೀಶೋದಲ್ಲಿ ಸಿಗುತ್ತೆ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ನಿಮಗೆ ಬೇಕು ಅಂದರೆ ಆ ಲಿಂಕನ್ನು ಕ್ಲಿಕ್ ಮಾಡಿ ಡೈರೆಕ್ಟಾಗಿ ನೀವು ಪ್ರಾಡಕ್ಟ್ನ ಬೈ ಮಾಡ್ಕೋಬೋದು. ಆರ್ ನಾನು ಡಿಸ್ಕ್ರಿಪ್ಷನಲ್ಲಿ ಇಲ್ಲ ಅಂದರೆ ಕಮ್ಯುನಿಟಿ ಪೋಸ್ಟಲ್ಲಿ ಪೋಸ್ಟ್ ಮಾಡಿರ್ತೀನಿ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. 2 ಪ್ರಾಡಕ್ಟಲ್ಲಿ ಫಸ್ಟು ಪ್ರಾಡಕ್ಟ್ ಬಂದು ಇದೇನೆ ಬ್ಯಾಂಗಲ್ಸು. ಲಕ್ಷ್ಮೀ ದೇವಿ ಇರೋವಂಥ ಬ್ಯಾಂಗಲ್ಸ್ ಇದು. ನಾನು ಇದನ್ನು ಬ್ಯಾಕ್ ಕ್ಲಿಪ್ನೂ ಅಪ್ಲೋಡ್ ಮಾಡ್ತೀನಿ. ಫ್ರಂಟ್ ಕ್ಯಾಮ್ರಾದಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಇದು ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೊತೀನಿ. ಇದು 4 ಚಿಕ್ಕ ಚಿಕ್ಕ ಬಳೆಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಈ 4 ಇದರಲ್ಲೂ ಲಕ್ಷ್ಮೀ ದೇವಿ ಇರೋದಿಲ್ಲಿ. ಲಕ್ಷ್ಮೀ ದೇವಿ ಹಾಗೇನೆ ಗ್ರೀನ್ ಆ್ಯಂಡ್ ರೆಡ್ ರೂಬಿ ಸ್ಟೋನ್ಸ್ನ ಕೊಟ್ಟಿದ್ದಾರೆ ಇಲ್ಲಿ. ಆ್ಯಂಡ್ 2 ಕಡ ಟೈಪ್ ಬ್ಯಾಂಗಲ್ಸ್ನ ಕೊಟ್ಟಿದ್ದಾರೆ. ಇದಕ್ಕೂ ಅಷ್ಟೇ ಲಕ್ಷ್ಮೀ ದೇವಿನ ಕೊಟ್ಟಿದ್ದಾರೆ ಇದಕ್ಕೆ. ಆ್ಯಂಡ್ ಇಲ್ಲಿ ಗ್ರೀನ್ ಆ್ಯಂಡ್ ರೆಡ್ ರೂಬಿ ಸ್ಟೋನ್ಸ್ನ ಕೊಟ್ಟಿದ್ದಾರೆ. ಡಿಸೈನ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ನಾನು ತರಿಸಿರೋಂಥ ಬ್ಯಾಂಗಲ್ಸ್ ಸೈಜ್ ಬಂದು 2-4. ನಾನು 2-2ನೇ ಆರ್ಡ್ರ್ ಮಾಡಿದ್ದೆ, ಆದರೆ ಇದು 2-4 ಸೈಜ್ ಬಂದಿರೋದು. ಹಾಕೊಂಡ್ರೆ ಯಾವ ಥರ ಇರುತ್ತೆ ಅಂತಲೂ ನಾನು ಇವಾಗ ತೋರಿಸ್ತೀನಿ. ನಾವು ಬೇಕಾದರೆ ಇದನ್ನು ಸಿಂಗಲ್ ಬ್ಯಾಂಗಲ್ ಆಗೂ ವೇರ್ ಮಾಡ್ಬೋದು, ಮತ್ತು ನಾವು ಬೇರೆ ಬ್ಯಾಂಗಲ್ಸ್ ಜೊತೆ ಸೈಡ್ ಬ್ಯಾಂಗಲ್ಸ್ ಆಗೂ ಯೂಸ್ ಮಾಡ್ಕೋಬೋದು. ನಾನು ಆಲ್ರೆಡಿ ಇದನ್ನು ವೇರ್ ಮಾಡಿದ್ದೀನಿ ಈ ಬ್ಯಾಂಗಲ್ಸ್ನ. ನಂಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ನೀವು ಕೂಡ ತೊಗೊಳ್ತೀರಾ ಅಂತ, ನಿಮಗೂ ಇಷ್ಟ ಆದರೆ ನೀವು ತೊಗೊತೀರಾ ಅಂತ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಇದು ಯಾವುದೋ ಪ್ರಮೋಷನ್ ವಿಡಿಯೋ ಅಂತೂ ಅಲ್ವೇ ಅಲ್ಲ. ನಾನು ಯಾವುದೋ ಎಲ್ಲ ಪ್ರಾಡಕ್ಟ್ನ ಬೈ ಮಾಡಿದ್ದೀನಿ, ಅದನ್ನು ನಿಮಗೂ ಯೂಸ್ ಆಗುತ್ತೆ ಅಂತ ತೋರಿಸ್ತಿರೋದಷ್ಟೇ. ನೋಡಿದ್ರಲ್ಲ ಯಾವ ಥರ ಇದೆ ಅಂತ. ಇದ್ರ ಲಿಂಕನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅವ್ರ ಕಮ್ಯುನಿಟಿ ಪೋಸ್ಟಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಬೈ ಮಾಡ್ಕೊಳ್ಳಿ. ಆ್ಯಂಡ್ ಸೆಕೆಂಡ್ ಪ್ರಾಡಕ್ಟು ಇದೇನೆ. ಯಾರಿಗೆಲ್ಲ ಈ ಥರ ನಂತರ ಶಾರ್ಟ್ ಹೇರ್ಸ್ ಇರುತ್ತೆ ಅವ್ರಿಗೆಲ್ಲ ಇದು ಹಬ್ಬಗಳಲ್ಲಿ ಇದು ಬೇಕಾಗುತ್ತೆ. ಇದನ್ನು ನಾನು ಹಬ್ಬಕ್ಕೆ ಹಾಕ್ಕೊಳ್ಳೋಣ ಅಂತ ತೊಗೊಂಬಂದಿರೋದಿನ. ಯಾವುದಾದ್ರೂ ಹಬ್ಬಕ್ಕೆ, ವರಮಹಾಲಕ್ಷ್ಮಿ ಹಬ್ಬ, ಗೌರಿ ಗಣೇಶ ಹಬ್ಬ, ಅದಕ್ಕೆಲ್ಲನೂ ಲೆಹೆಂಗಾ ಆರ್ ಸ್ಯಾರಿ ಹಾಕ್ಕೊಂಡಾಗ ಬೇಕಾಗುತ್ತೆ ಅಂತ ನಾನು ಇದನ್ನು ತರಿಸಿದ್ದೀನಿ. ಇದೆಲ್ಲ ಕಂಪ್ಲೀಟು ಮಗ್ಗಮ್ ವರ್ಕ್ ಡಿಸೈನ್ ಇದು. ಈ ಕ್ಲಾತ್ ಬಂದು ಎಂಬ್ರಾಯ್ಡಿಂಗ್ ವರ್ಕು. ಇದ್ರೊಳಗಡೆ ಏನಿದೆಯೋ ನನಗಂತೂ ಗೊತ್ತಿಲ್ಲ, ಏನೋ ಲೈಕ್ ಬೆಂಡ್ ಥರ ಏನೋ ಇದೆ ಇದು ಒಳಗಡೆ. ಬ್ಯಾಕ್ ಸೈಡು 2 ಹುಕ್ಕನ್ನ ಕೊಟ್ಟಿದ್ದಾರೆ ಇಲ್ಲಿ. ನಾವು ಆರಾಮಾಗಿ ಇದನ್ನು ಹಾಕ್ಕೋಬೋದು ಹೇರ್ಸ್ಗೆ. ಆ್ಯಂಡ್ ಇಲ್ಲಿ ಥ್ರೆಡ್ನೂ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಯಾವ ಥರ ಇದೆ ಅಂತ. ಇಲ್ಲೊಂದು ಥ್ರೆಡ್ಡು ಮತ್ತು ಇಲ್ಲಿ ಲಾಸ್ಟಲ್ಲಿ ಥ್ರೆಡ್ ಕೊಟ್ಟಿದ್ದಾರೆ, ಇದನ್ನು ಸಹ ಕೊಟ್ಟಿದ್ದಾರೆ. ನಾವು ಎಕ್ಸ್ಟ್ರಾ ಇದನ್ನ ತೊಗೊಂಡು ಹಾಕ್ಕೊಳ್ಳೋ ಅಂಥ ಅವಶ್ಯಕತೆ ಏನಿಲ್ಲ, ಇದನ್ನು ಇದರಲ್ಲೇ ಕೊಟ್ಟಿದ್ದಾರೆ. ಇದು ಬ್ಲ್ಯಾಕ್ ಕಲರು ವೆಲ್ವೆಟ್ ಕ್ಲಾತ್ ಮೇಲೆ ಇದನ್ನು ಎಂಬ್ರಾಯ್ಡಿಂಗ್ ಡಿಸೈನ್ನ ಹಾಕಿರೋದು. ಇಲ್ಲಿ ಪರ್ಲ್ಸ್ ಕೂಡ ಕೊಟ್ಟಿದ್ದಾರೆ, ಇದು ಸ್ಟೋನ್ಸ್ನ ಅಂಟಿಸಿರೋದು. ಇಂಡ್ ಈ ಬೀಡ್ಸ್ ಎಲ್ಲನೂ ಸ್ಟಿಚ್ ಮಾಡಿರೋದೇ ಮಗ್ಗಮ್ ವರ್ಕ್ ಡಿಸೈನ್ ಇದೆಲ್ಲನೂ. ಇದಂತೂ ತುಂಬಾ ವೆಯ್ಟ್ಲೆಸ್ ಇದೆ. ಇದು ಹಾಕೊಂಡ್ರೆ ವೆಯ್ಟೇ ಗೊತ್ತಾಗಲ್ಲ. ಚಿಕ್ಕ ಮಕ್ಕಳಿಂದ ದೊಡ್ಡೋರವರೆಗೂ ಯೂಸ್ ಮಾಡ್ಬೋದು. ಇವಾಗ ಕೆಲವೊಂದು ಯಾವ ಥರ ಇರುತ್ತೆ ಅಂದರೆ, ಈ ಥರದ್ದು ನಾನು ಹಳೇದೊಂದಿದೆ ನನ್ನ ಹತ್ರ. ಅದು ಹೆಂಗಂದರೆ ಫುಲ್ಲು ವೆಯ್ಟ್, ಇದು ಕತ್ತೆಲ್ಲ ನೋವು ಬರೋದು. ಇದು ಹಾಕ್ಕೊಂಡ್ರೆ ಹಿಂಗೆ ತಿರ್ಗೋಕ್ಕೆಲ್ಲ ತುಂಬ ಕಷ್ಟ ಆಗೋದು. ಅದಕ್ಕೆ ನಾನು ಅದನ್ನು ನಮ್ಮಮ್ಮ ದೇವ್ರಿಗೆ ವರಮಹಾಲಕ್ಷ್ಮಿಗೆ ಹಾಕೋಕ್ಕೆ ಅಂತ ಇಸ್ಕೊಂಡಿದ್ರು. ಅದಕ್ಕೆ ನಾನು ವಾಪಸ್ ಅದನ್ನ ಇಸ್ಕೊಂಡಿಲ್ಲ, ದೇವ್ರಿಗೆ ಅಂತ ಕೊಟ್ಬಿಟ್ಟಿದ್ದೀನಿ. ಇದನ್ನು ನಾನು ಇವಾಗ ಇಸ್ಕೊಂಡಿದ್ದೀನಿ.
ನನಗೆ ಹಾಕ್ಕೊಳ್ಳೋಕ್ಕೆ ಅಂತ ಇಸ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ. ಒಂದ್ಸಲ ಟ್ರೈ ಮಾಡ್ತೀನಿ ಯಾವ ಥರ ಇರುತ್ತೆ ಅಂತ. ಹೇರ್ ಕಟ್ ಮಾಡಿಸ್ಬಿಟ್ಟಿದ್ದೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡ್ರಿ. ನೋಡಿ ಯಾವ ಥರ ಕಾಣಿಸುತ್ತೆ ಅಂತ. ಹಾಕ್ಕೊಂಡ್ರೆ ಯಾವ ಥರ ಇರುತ್ತೆ ಅಂತ ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ತೋರಿಸ್ತೀನಿ. ನಾನು ಹಾಕ್ಕೊಂಡಾಗ ಯಾವ ಹಬ್ಬಕ್ಕೆ ಹಾಕ್ಕೊತೀನಿ ಏನೋ ಅಂತ ಎಲ್ಲನೂ ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡ್ತೀನಿ. ನೋಡಿ ಲೆಂತ್ ವೈಸ್ ಕೂಡ ತುಂಬ ಚೆನ್ನಾಗಿದೆ ಇದು. ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ದಯವಿಟ್ಟು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕಮ್ಯುನಿಟಿ ಪೋಸ್ಟಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಬೈ ಮಾಡ್ಕೊಳ್ಳಿ. ತುಂಬ ಇಷ್ಟ ಆಗಿರೋಂಥ ಪ್ರಾಡಕ್ಟ್ ನನಗಿದೆ, ಎರಡೂ ಅಷ್ಟೇ. ತುಂಬ ಇಷ್ಟ ಆಯ್ತು ಈ ಪ್ರಾಡಕ್ಟ್ ಎರಡೂ, ಅದಕ್ಕೆ ತರಿಸಿತ್ತು. ಇದ್ರ ಪ್ರೈಸ್ ಬಂದು ಜಸ್ಟ್ 200 ರುಪೀಸ್ ಮಾತ್ರ. ನೀವು ಆನ್ಲೈನ್ ಪೇ ಮಾಡಿದ್ರೆ ಇನ್ನೂ ಕಮ್ಮಿಗೆ ನಿಮಗಿದು ಬರುತ್ತೆ. ಬ್ಯಾಂಗಲ್ಸು 350 ರುಪೀಸು. ನಾನು ಈ ಬ್ಯಾಂಗಲ್ಸ್ನ ಆಫರ್ ಇದ್ದಾಗ ತೊಗೊಂಡಿತ್ತು. ಇದು 350 ರುಪೀಸ್ ಆಯಿತು. ಇವಾಗ ಇನ್ನೂ ಕಮ್ಮಿನೂ ಆಗಿರ್ಬೋದು, ನನಗೆ ಗೊತ್ತಿಲ್ಲ. ಇದು ನಾನು ತೊಗೊಂಡು 1 ಮಂತ್ ಆಯಿತು. ಈ ಬ್ಯಾಂಗಲ್ಸ್ನ ತೊಗೊಂಡು 1 ಮಂತ್ ಆಯಿತು. ಲಾಸ್ಟ್ ಟೈಮ್ ಜ್ಯುವೆಲ್ರಿ ವಿಡಿಯೋ ಮಾಡಿದೆ ಅಲ್ವಾ, ಆ ಜ್ಯುವೆಲ್ರಿ ಜೊತೆ ಮ್ಯಾಚ್ ಆಗಲಿ ಅಂತ ನಾನು ಈ ಬ್ಯಾಂಗಲ್ಸ್ನ ತರಿಸಿತ್ತು. ಇದನ್ನು ನಾನು ರೀಸೆಂಟಾಗೆ ತರಿಸಿದ್ದೀನಿ, ಹಬ್ಬಕ್ಕೆ ಹಾಕ್ಕೊಳ್ಳೋಣ ಅಂತ. ನೆಕ್ಸ್ಟ್ ವರಮಹಾಲಕ್ಷ್ಮಿ, ಗಣೇಶ, ಗೌರಿ ಹಬ್ಬ ಏನಾದರೂ ಇದ್ದರೆ ಅದಕ್ಕೆ ಹಾಕ್ಕೊಳ್ಳೋಣ ಅಂತ ತರಿಸಿರೋದು. ಇದಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೀವು ದಯವಿಟ್ಟು ಯಾರು ಮಿಸ್ ಮಾಡ್ಕೊಬೇಡ್ರಿ. ಇದನ್ನ ತುಂಬ ಚೆನ್ನಾಗಿದೆ. ಜಸ್ಟ್ 200 ರುಪೀಸ್ಗೆ. ಇದು ನಾನು ಅಂಗಡಿಲಿ ವಿಚಾರಿಸಿದಾಗ 350 ರುಪೀಸ್ 400 ರುಪೀಸ್ ಹೇಳಿದ್ರು. ಆದರೆ ಇದು ಅಂಗಡಿಗಿಂತ ಮೀಶೋದಲ್ಲೇ ಪರವಾಗಿಲ್ಲ, ಜಸ್ಟ್ 200 ರುಪೀಸ್ ಮಾತ್ರ. ಆ್ಯಂಡ್ ಈ ಬ್ಯಾಂಗಲ್ಸು ಅಷ್ಟೇ, 4 ಬ್ಯಾಂಗಲ್ಸ್ಗೆ ನಾನು ಅಂಗಡಿಲಿ ವಿಚಾರಿಸಿದಾಗ 500 ರುಪೀಸ್ ಏನೋ ಹೇಳಿದ್ರು. ಆದರೆ ಮೀಶೋದಲ್ಲಿ ಜಸ್ಟು 350 ರುಪೀಸ್ಗೆ 6 ಬ್ಯಾಂಗಲ್ಸ್ ಇದೆ ಇದರಲ್ಲಿ. ಇದ್ರ ಬ್ಯಾಕ್ ಕ್ಲಿಪ್ ನಾನು ಅಪ್ಲೋಡ್ ಮಾಡ್ತೀನಿ. ಇದರಲ್ಲಿ ಯಾಕೋ ಕ್ಲಾರಿಟಿ ಚೆನ್ನಾಗಿ ಕಾಣಿಸ್ತಿಲ್ಲ. ನನ್ನ ಪಕ್ಕದಲ್ಲಿ ಇದ್ರ ಬ್ಯಾಕ್ ಕ್ಲಿಪ್ನೂ ಅಪ್ಲೋಡ್ ಮಾಡ್ತೀನಿ ಯಾವ ಥರ ಇತ್ತು ಅಂತ. ಹಾಕೊಂಡ್ರೂ ತುಂಬ ಚೆನ್ನಾಗಿತ್ತು. ನಾನು ಆಲ್ರೆಡಿ ಇದನ್ನು ಒಂದು ಫಂಕ್ಷನಲ್ಲಿ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿತ್ತು. ಒಂದೇ ಒಂದು ಬ್ಯಾಂಗಲ್ನು ನಾವು ವೇರ್ ಮಾಡ್ಬೋದು ಇದನ್ನು. ನೋಡಿದ್ರಲ್ಲ ಎರಡು ಪ್ರಾಡಕ್ಟ್ ಹೇಗಿತ್ತು ಅಂತ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಎರಡು ಪ್ರಾಡಕ್ಟೂ. ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ಪ್ರಾಡಕ್ಟ್ ನಿಮಗೂ ತುಂಬಾ ಯೂಸ್ ಆಗುತ್ತೆ. ಆ್ಯಂಡ್ ಪ್ರೈಸ್ ಕೂಡ ತುಂಬಾ ಕಮ್ಮಿ ಇದೆ. ಮೀಶೋದಲ್ಲಂತೂ ಎಲ್ಲ ಪ್ರಾಡಕ್ಟೂ ನಾನು ನೋಡಿರೋ ಥರ ತುಂಬ ಕಮ್ಮಿಗೆ ಸಿಗುತ್ತೆ. ಅಂಗಡಿಗೆ ಕಂಪೇರ್ ಮಾಡಿದ್ರೆ ಮೀಶೋದಲ್ಲಂತೂ ಸಿಕ್ಕಾಪಟ್ಟೆ ಕಮ್ಮಿ ಇರುತ್ತೆ. ಅದಕ್ಕೋಸ್ಕರನೇ ನಾನು ತೊಗೊಂಡು ನಿಮಗೂ ಕೂಡ ಯೂಸ್ ಆಗಲಿ ಅಂತ ನಾನು ಈ ವಿಡಿಯೋಸ್ನೆಲ್ಲ ಮಾಡ್ತಾಯಿದ್ದೀನಿ. ಆ್ಯಂಡ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಇದೇ ರೀತಿ ಇನ್ನೂ ಹೆಚ್ಚಿನ ಪ್ರಾಡಕ್ಟ್ನ ಬೈ ಮಾಡ್ತೀನಿ. ಹಾಗೆ ಹೆಚ್ಚಿನ ರಿವ್ಯೂನ ಕೊಡ್ತೀನಿ. ನಿಮಗೂ ಕೂಡ ಶಾಪಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ನಾನು ಆಲ್ರೆಡಿ ಬೈ ಮಾಡಿ ರಿವ್ಯೂ ಕೊಡ್ತೀನಿ ಅಲ್ವಾ, ನೀವು ಸರ್ಚ್ ಮಾಡೋದಿಲ್ಲ ಪ್ರಾಡಕ್ಟ್ ಯಾವ ಥರ ಇರುತ್ತೆ ಏನು ಅಂತ ಥಿಂಕ್ ಮಾಡೋ ಹಾಗೆ ಇರಲ್ಲ. ಆರಾಮಾಗಿ ನೀವು ಪ್ರಾಡಕ್ಟ್ನ ತೊಗೋಬೋದು. ರಿವ್ಯೂನ ನೋಡಿನೇ ನೀವು ಆರಾಮಾಗಿ ಪ್ರಾಡಕ್ಟ್ನ ಬೈ ಮಾಡ್ಕೋಬೋದು. ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಇಲ್ಲಿವರೆಗೂ ನೋಡಿದ್ದೀರಾ ಅಂದಮೇಲೆ ಒಂದು ಲೈಕ್ನ ಮಾಡೋದನ್ನ ಮರಿಬೇಡಿ. ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಸ್ನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್.